ಎಲ್ಲರಿಗೂ ನಮಸ್ಕಾರ. ಈ ನಾಡಿನ ಆರಾಧ್ಯ ದೈವ, ನಡೆದಾಡುವ ದೇವರು ಶ್ರೀ ಮಂದಿರಂಜನ ಪ್ರಣವ ಸ್ವರೂಪಿ ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಗಳವರ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇಂದು ಮುಂಡ್ರಿಗಿ ನಗರಕ್ಕೆ ಪಾದಾರ್ಪಣೆ ಮಾಡಿದಂಥ ಭಾರತದ ಹೆಮ್ಮೆಯ ವೃತ್ತಿ ನಾಟಕ ಸಂಸ್ಥೆ ಗಾಯನ ಗಂಧರ್ವ ಚಿಂದೋಡಿ ವೀರಪ್ಪನವರು ಸ್ಥಾಪಿಸಿದ ನಟ ಸಾಮ್ರಾಟ ಚಿಂದೋಡಿ ವೀರಪ್ಪನವರ ಚಿಂದೋಡಿ ಶ್ರೀಕಂಠೇಶ್ವರವರ ಶ್ರೀ KVR ಡ್ರಾಮಾ ಕಂಪನಿ ದಾವಣಗೆರೆ ಇವರಿಂದ ಇವತ್ತು ವಿದ್ಯುಕ್ತವಾಗಿ ಈ ಒಂದು ನಾಟಕ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತ ಸನ್ಮಾನ್ಯ ಶ್ರೀ ರಾಮಕೃಷ್ಣ ದೊಡ್ಮನಿ ಮಾಜಿ ಶಾಸಕರು ಸಿರಟ್ಟಿ ಮತಕ್ಷೇತ್ರ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತ ಸನ್ಮಾನ್ಯ ಶ್ರೀ ವಾಯನ್ ಗೌಡರ್ ಮಾಜಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಬೆಂಗಳೂರು, ಅವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀನಿ. ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಂತ ಸನ್ಮಾನ್ಯ ಶ್ರೀ KV ಹಂಚನಾಳ್ ಅಧ್ಯಕ್ಷರು, ವೀರಭದ್ರ ದೇವಸ್ಥಾನ ಟ್ರಸ್ಟ್ ಕಮಿಟಿ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಂತ ಶ್ರೀ DD ಮೋರ್ನಾಳ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಮುಂಡರಗಿ, ಅವರು ಕೂಡ ಹಾಜರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಂತ ಶ್ರೀ ಕೊಟ್ರೇಶ್ ಅಂಗಡಿ ಅಧ್ಯಕ್ಷರು, APMC ವರ್ತಕ ಸಂಘ ಮುಂಡರಗಿ, ಅವರು ಕೂಡ ಹಾಜರಾಗಿದ್ದಾರೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಂತ ಶ್ರೀ ಮಂಜುನಾಥ್ ಮುಂಡವಾಡ ಅಧ್ಯಕ್ಷರು, ತಾಲೂಕು ಕುರುಬರ ಸಂಘ ಮುಂಡರಗಿ, ಅವರು ಕೂಡ ಹಾಜರಾಗಿದ್ದಾರೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಂತ ಶ್ರೀ ಶೇಖರ್ ಜುಕ್ಲಣ್ಣ ಅವರ ಮುಖಂಡರು, ಮುಂಡರಗಿ ತಾಲೂಕು, ಅವರು ಕೂಡ ಹಾಜರಾಗಿದ್ದಾರೆ. ಅದೇ ರೀತಿಯಾಗಿ ವೀರಣ್ಣ ಗಟ್ಟಿ ಹೋರಾಟಗಾರರು ಮುಂಡರಗಿ, ಅವರು ಕೂಡ ಹಾಜರಾಗಿದ್ದಾರೆ. ಅದೇ ರೀತಿಯಾಗಿ ಕಲೆ ಸಾಹಿತ್ಯ ರಂಗಭೂಮಿಯಲ್ಲಿ ಕೂಡ ಪ್ರೋತ್ಸಾಹಕರಾದಂಥ ಗದಗ ಜಿಲ್ಲೆಯ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ FP ಮರಿಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗದಗ ಜಿಲ್ಲಾ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದಂಥ ಈರಣ್ಣ ಕರಿವೇಶ್ವರಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾದಂಥ ಶ್ರೀಯುತ ನಮ್ಮ ಬೆಟಗೇರಿಯವರು, ರಾಜಭಕ್ಷಿ ಬೆಟಗೇರಿಯವರು ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೆಲ್ಲ ಪತ್ರಿಕಾ ಮಿತ್ರರು ಕೂಡ ಹಾಗೂ ಈ ಕಾರ್ಯಕ್ರಮದ ಈ ಒಂದು ಉದ್ಘಾಟನಾ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂತ ಚಿಂದೋಡಿ ಶ್ರೀಕಂಠೇಶ್ವರ ಈ ಒಂದು ನಾಟಕ ಕಂಪನಿಯ ಮಾಲೀಕರು, ಅವರು ಕೂಡ ಆಸೀನರಾಗಬೇಕೆಂದು ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಂತೀನಿ. ಅದೇ ರೀತಿಯಾಗಿ ಮುಖ್ಯ ವ್ಯವಸ್ಥಾಪಕರಾದಂಥ ಶ್ರೀ ಚಿಂದೋಡಿ ಶಂಭುಲಿಂಗಪ್ಪ, ಅವರು ಕೂಡ ಆಸೀನರಾಗಬೇಕೆಂದು ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಂತೀನಿ. ಬಂಧುಗಳೇ, ಮುಂಡ್ರಿಗಿಯ ನಗರದಲ್ಲಿ ನಾಟಕ ಕಂಪನಿ ಬಂದು ಅವರ ಕಲಾ ರಸಿಕತೆಯನ್ನ ಮೆರೆದಪ್ಪ ಅಂದ್ರೆ ಇಲ್ಲಿಯ ಅಭಿಮಾನಿಗಳು ಅವರ ಏನು ನಿರೀಕ್ಷೆಗಳಿರ್ತಾವೋ ಆ ನಿರೀಕ್ಷೆಗಳೆಲ್ಲವನ್ನು ಸಹಕಾರ ಮಾಡಿ ಅವರಿಗೆ ಒಂದು ದೊಡ್ಡ ಗೆಲುವನ್ನು ನೀಡ್ತಕ್ಕಂಥ ರಂಗಭೂಮಿ ಯಾವ್ದಾರಿದ್ರೆ ಅದು ಮುಂಡ್ರಿಗಿಯ ನೆಲ ಅಂತ ಹೇಳಲಿಕ್ಕೆ ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಅಂತ ನೆಲದಲ್ಲಿ ಕೂಡ ಇವತ್ತಿನಿಂದ ಏನು ಇದೊಂದು KVR ಡ್ರಾಮಾ ಕಂಪನಿ ದಾವಣಗೆರೆ ಅವರು ಬಂದಿದ್ದಾರೆ. ಇವತ್ತು ಆ ಒಂದು ವಿದ್ಯುಕ್ತವಾಗಿ ಒಂದು ಕಾರ್ಯಕ್ರಮ ಚಾಲನೆಗೊಳ್ಳುತ್ತೆ. ತಾವೆಲ್ಲ ಕಲಾ ರಸಿಕರು ಕೂಡ ಆಗಮಿಸಿದ್ದಕ್ಕೆ ನೀವು ಕೂಡ ಧನ್ಯವಾದಗಳು ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಮೊದಲಿಗೆ ಸರ್ವರನ್ನು ಕೂಡ ಸ್ವಾಗತ ಹಾಗೂ ಈ ಒಂದು ನಾಟಕದ ಕುರಿತು ಪ್ರಾಸ್ತಾವಿಕವಾಗಿ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ ಈ ಒಂದು ಮುಖ್ಯ ವ್ಯವಸ್ಥಾಪಕರಂತ ಚಿಂದೋಡಿ ಶಂಭುಲಿಂಗಪ್ಪನವರು ಈ ಒಂದು ಪ್ರಾಸ್ತಾವಿಕವಾಗಿ ಮತ್ತು ಎಲ್ಲರನ್ನೂ ಸ್ವಾಗತಿಸಿಕೊಳ್ಬೇಕೆಂದು ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಸ್ವಾಗತಿಸಿ ನಾಟಕ ಬೆಳೆದು ಬಂದ ರೀತಿ ಹಾಗೂ ಇನ್ನಿತರ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಂತ ಸನ್ಮಾನ್ಯ ಶ್ರೀ ಚಿಂದೋಡಿ ಶಂಭುಲಿಂಗಪ್ಪನವರು ಮುಖ್ಯ ವ್ಯವಸ್ಥಾಪಕರು, ಅವರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಥ. ಬಂಧುಗಳೇ, ಇವಾಗ ಶ್ರೀ KVR ಡ್ರಾಮಾ ಕಂಪನಿ ದಾವಣಗೆರೆಯವರಿಂದ ಉದ್ಘಾಟನಾ ಸಮಾರಂಭದ ಜ್ಯೋತಿ ಬೆಳೆಸುವ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಲಾವಿದರು, ಸಾಹಿತ್ಯಾಭಿಮಾನಿಗಳು,
ಕಲಾ ಪೋಷಕರಾದಂತಹ ಸನ್ಮಾನ್ಯ ಶ್ರೀ ರಾಮಕೃಷ್ಣ ದೊಡ್ಮನಿ ಅವರು, ಮಾಜಿ ಶಾಸಕರು ಶಿರಹಟ್ಟಿ ಮತಕ್ಷೇತ್ರ ಅವರು, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ KV ಹಂಚನಾಳ್ ಅಧ್ಯಕ್ಷರು, ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿ ಅವರು, ಹಾಗೂ ಶ್ರೀಯುತ ಕೊಟ್ರೇಶಪ್ಪ ಅಂಗಡಿ ಅವರು, ಹಾಗೂ DD ಮೋರ್ನಾಳ್ ಅವರು, ಹಾಗೂ ಅಧ್ಯಕ್ಷರು ವಹಿಸಿದ ವಾಯನಗೌಡ ಅವರು, ಭಾಗವಹಿಸಿದಂತಹ ಎಲ್ಲ ಅತಿಥಿ ಮಹೋದಯರು ಸೇರಿ ಈ ಮುಂಡ್ರಿಗಿ ನಗರಕ್ಕೆ ಆಗಮಿಸಿದಂತ ಶ್ರೀ KBR ಡ್ರಾಮಾ ಕಂಪನಿ ದಾವಣಗೆರೆಯಿಂದ ಉದ್ಘಾಟನಾ ಸಮಾರಂಭ ಜ್ಯೋತಿ ಬೆಳಗಿಸುವುದರೊಂದಿಗೆ ನಡೀತಾ ಇದೆ. ಸರ್ಪುರ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮ ವಿದ್ಯುಕ್ತವಾಗಿ ಚಾಲನೆ ನೀಡಿದಂತ ಜನಪ್ರಿಯ ಮಾಜಿ ಶಾಸಕರು ಸನ್ಮಾನ್ಯ ಶ್ರೀ ರಾಮಕೃಷ್ಣ ದೊಡ್ಮನಿ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಮಾತನಾಡಬೇಕೆಂದು ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಶಿರಹಟ್ಟಿ ಮತಕ್ಷೇತ್ರದ ಮಾಜಿ ಶಾಸಕರು, ಆತ್ಮೀಯ ಸಹೋದರರಾದಂಥ ಸನ್ಮಾನ್ಯ ಶ್ರೀ ರಾಮಕೃಷ್ಣ ದೊಡ್ಮನಿ ಅವರೇ, ಈ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಆತ್ಮೀಯ ಸಹೋದರರಾಗಿರ್ತಕ್ಕಂಥ KV ಹಂಚಿನಾಡ್ರವರೇ, ಕೊಟ್ರೇಶ್ ಅಂಗಡಿಯವರೇ, DD ಮೋರ್ನಾಡ್ರವರೇ, ಶೇಖರ್ ಜುಟ್ಲಣ್ಣರವರೇ, ಮಂಜುನಾಥ್ ಮುಂಡವಾಡ್ರವರೇ, ಆತ್ಮೀಯ ಗೆಳೆಯ ಬಾಬು ಗಟ್ಟಿಯವರೇ, ರಾಜಬಕ್ಷಿ ಬೆಟಗೇರಿಯವರೇ, ಆತ್ಮೀಯರಾಗಿರ್ತಕ್ಕಂಥ ಕಲಾ ಪೋಷಕರಾಗಿರ್ತಕ್ಕಂಥ ಮರೇಗೌಡ್ರೆ, ಎರಗಿಕ್ಷಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಹಾಗೂ ನಿರೂಪಣೆಯ ಕಾರ್ಯ ನೆರವೇರಿಸ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಮಂಜುನಾಥ್ ಮಧೋಡ್ರವರೇ, ಶಂಭುಲಿಂಗಪ್ಪನವರೇ. ಈಗಾಗಲೇ ಶಂಭುಲಿಂಗಪ್ಪನವರು ತಮ್ಮ ನಾಟಕ ಕಂಪನಿ ಕುರಿತು ಸವಿಸ್ತಾರವಾದ ಮಾಹಿತಿಯನ್ನು ಹೇಳಿದ್ದಾರೆ. ರಾಮಕೃಷ್ಣ ದೊಡ್ಮನಿಯವರು ಕೂಡ ಮಾತನಾಡಿದ್ದಾರೆ. ಇದೊಂದು ಔಪಚಾರಿಕವಾಗಿರುವ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಹೆಚ್ಚು ಮಾತಿಗೆ ಅವಕಾಶ ಕೊಡೋದಿಲ್ಲ. ನನಗೆ ಈ ಕಂಪನಿಯ ಜೊತೆ ಪದ್ಮಶ್ರೀ ಪ್ರಶಸ್ತಿ ಶ್ರೀಮತಿ ನೀಲಮ್ಮನವರೊಂದಿಗೆ ಒಡನಾಟದೊಂದಿಗೆ ಈ ಕಂಪನಿ ಜೊತೆ ನನ್ನ ಒಡನಾಟ ಇತ್ತು. ಶ್ರೀಕಂಠೇಶ್ವರು ನನಗೆ ಈಗ 2-3 ವರ್ಷಗಳ ಹಿಂದೆಯೇ ನಾವು ಇಲ್ಲಿ ಬರಬೇಕಂತ ಮಾಡಿದ್ವಿ ಅಂತ ಹೇಳಿದರು. ನಾನು ಬರೋದಕ್ಕೆ ಹೇಳಿದೆ. ಶಂಭುಲಿಂಗಪ್ಪನವರು ಸುಮಾರು 10-12 ವರ್ಷದಿಂದ ಭಾಳ ಪರಿಚಿತರಾಗಿರ್ತಕ್ಕಂಥವ್ರು, ಉತ್ತಮವಾಗಿರ್ತಕ್ಕಂಥ ನಾಟಕ ಕಂಪನಿ. ಇದು ಇನ್ನು 1 ವರ್ಷ 7 ತಿಂಗಳು 8 ತಿಂಗಳು ನಡಿಬೇಕಾಗಿರೋದ್ರಿಂದ ಆ ಮುಖ್ಯ ಘಟ್ಟದಲ್ಲಿ ನಾನು ತಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದೇನು ಅಂದರೆ, ಈಗಾಗಲೇ ರಾಮಕೃಷ್ಣ ದೊಡ್ಮನಿಯವರು ಹೇಳಿರೋ ಹಾಗೆ ಮುಂಡ್ರಿಗೆ ಬಂದಿರತಕ್ಕಂಥ ಯಾವ ನಾಟಕ ಕಂಪನಿಗಳು ಕೂಡ ಉಸಿರು ಹಾಕಿ ಹೋಗಿದ್ದಿಲ್ಲ. ಇಲ್ಲಿ ಕಲಾಭಿಮಾನಿಗಳಿದ್ದಾರೆ, ಕಲಾ ಪೋಷಕರಿದ್ದಾರೆ, ಇಲ್ಲಿ ಸರ್ವ ದಾನ ದೇಣಿಗೆಯನ್ನು ಕೊಡ್ತಕ್ಕಂಥವ್ರಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಪ್ರೇರಕ ಶಕ್ತಿ ಯಾರು ಅಂತ ಹೇಳಿದ್ರೆ ಜಗದ್ಗುರು ಅನ್ನದಾನ ಮಹಾಸ್ವಾಮಿಗಳವರು. ಅನ್ನದಾನ ಮಹಾಸ್ವಾಮಿಗಳವ್ರ ಹತ್ರ ನಾನು ಹೋಗಿ ನೀವು ಜಾಗ ಕೊಡಬೇಕು ಬುದ್ಧಿ ಅಂತ ಹೇಳಿದಾಗ ಯಾವ ಕಂಪ್ನಿ ತಂದೆಪ್ಪ ಅಂತಾರೆ ನನಗೆ. ಇಲ್ಲ, ಈ ಸಲ KBR ಡ್ರಾಮಾ ಕಂಪ್ನಿ ಕರ್ಕೊಂಡ್ಬಂದಿದ್ವಿ ಅಂತ ಹೇಳಿದ್ರೆ, ಆತ ಹೋಗಿ ನೀವು ಹೇಳಿದ್ವಿ ಮಾಡ್ಕೊ ಹೋಗಿ, ಹೆಂಗೆ ಮಾಡ್ತೀಯ ಮಾಡ ಅಂತ ಹೇಳ್ತಾರೆ. ಅವರು ನಿಜವಾಗಿ ಅವರಿಂದ ಈ ನಾಟಕ ಕಂಪನಿಗಳು ಇವತ್ತು ಈ ಮುಂಡ್ರಿಗಿನಲ್ಲಿ ಜೀವಂತವಾಗಿ ಉಳಿಯೋದಕ್ಕೆ
ಅನ್ನದಾನ ಮಹಾಸ್ವಾಮಿಗಳ ಕೃಪಾಶೀರ್ವಾದನೇ ಮೂಲ ಕಾರಣ ಅಂತ ನಾನು ಹೇಳ್ತೇನೆ. ತಾವೆಲ್ಲರೂ ಕೂಡ ಸುಮಾರು ನಾಟಕ ಕಂಪನಿಗಳಿಗೆ ಅಂತ ಹೇಳಿದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ನೀವು ಘೋಷಣೆ ಮಾಡಬೇಕಾಗ್ತದೆ. ನಾನು ಶ್ರೀಕಂಠೇಶ್ ಅವ್ರಿಗೆ ಹೇಳಿದ್ದೀನಿ, ಬರೀ ಮುಂಡ್ರಿಗಿ ತಾಲೂಕು ಅಷ್ಟೇ ಅಲ್ಲ, ಪಕ್ಕದ ತಾಲೂಕು ಹೂವಿನಹಡಗಲಿ, ಕೊಪ್ಪಳ ತಾಲೂಕು, ಇವೆಲ್ಲ ಕೂಡ ಕಲಾ ಪೋಷಕರಿದ್ದಾರೆ, ಅವ್ರು ಬರ್ತಾರೆ. ಉತ್ತಮವಾದಂಥ ಅಭಿನಯಿಸ್ತಕ್ಕಂಥವ್ರು ಇದ್ದಾರೆ. ಇದರಲ್ಲಿ ವಿಜಯ್ ಕುಮಾರ್ ಅಂತಕ್ಕಂಥವ್ರು ಸುಮಾರು 33 ಚಲನಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾರೆ. ಅವ್ರದ್ದೇ ಆಗಿರ್ತಕ್ಕಂಥ 2 ಸ್ವಂತ ಚಲನಚಿತ್ರಗಳನ್ನು ತಯಾರು ಮಾಡಿದ್ದಾರೆ. ತಾವೆಲ್ಲ ಗಮನಿಸಿದ್ರಿ ಅಂತ ಅನ್ಕೊಂಡಿದ್ದೀನಿ. ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಆತ್ಮಚರಿತ್ರೆಯ ಸಿನಿಮಾವನ್ನು ತಯಾರು ಮಾಡಿದ್ದೆ ಇದೇ KBR ಡ್ರಾಮಾ ಕಂಪ್ನಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾಗಿ ದಯವಿಟ್ಟು ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತಿರ್ತೇನೆ, ತಾವೆಲ್ಲರೂ ಕೂಡ ಇವತ್ತೇನು ನಾಟಕ ನೋಡೋದಕ್ಕೆ ಬಂದಿರ್ತೀರಿ, ನಾವು ಸಾಮಾನ್ಯವಾಗಿ ಮಾತಾಡ್ತಿರ್ತೀವಿ, ಮೌತ್ ಟು ಮೌತ್ ಅಂದ್ರೆ ಬಾಯಿಂದ ಬಾಯಿಗೆ ಹರಿದು ಹೋಗ್ಬೇಕು ಅಂತ ಹೇಳಿ. ಭಾಳ ನಾಟಕ ಚೆನ್ನಾಗಿ ಆಡ್ತಾರೆ, ನೀವು ಹೋಗಿ ನೋಡ್ರಿ, ನೀವು ಪ್ರೋತ್ಸಾಹ ಮಾಡಿರಿ ಅಂತಕ್ಕಂಥ ಮಾತುಗಳು ಎಲ್ಲೆಡೆ ಕೇಳಿ ಬಂದು ಜನಸಾಗರ ಹರಿದು ಬಂದು ಈ ನಾಟಕ ಕಂಪನಿ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ನಾವು ನೀವೆಲ್ಲರೂ ಸಹಕಾರ ಒದಗಿಸೋಣ ಅನ್ನುವಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಈ ಕಲಾ ಪೋಷಕರೇ ಆಗಿರಿ. ನೀವು ಮುಂಡ್ರಿಗಿ ತಾಲೂಕಿನವರು ಉದಾರವಾಗಿರ್ತಕ್ಕಂಥ ದೇಣಿಗೆಯನ್ನು ಕೊಡ್ತಕ್ಕಂಥವ್ರು, ನೀವೆಲ್ಲರೂ ಕೂಡ ಇದೇ ಉದಾರ ರೀತಿಯಿಂದ ಅನುಸರಿಸಿದಲ್ಲಿ ನಮ್ಮ ಮುಂಡ್ರಿಗಿ ಹೆಸರು ಇಡೀ ರಾಜ್ಯದಾದ್ಯಂತ ಪಸರಿಸೋದಕ್ಕೆ ಸಾಧ್ಯವಾಗ್ತದೆ. ಅಂಥ ಕಾರ್ಯವನ್ನು ನಾವು ನೀವೆಲ್ಲ ಮಾಡೋಣ ಅಂತ ಹೇಳಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಮಾತಾಡಿದಂಥ ಸನ್ಮಾನ್ಯ ಶ್ರೀ ವಾಯನಗೌಡರು ಅವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸಿ ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ಕಂಪನಿಯ ವ್ಯವಸ್ಥಾಪಕರು ನಡೆಸಿಕೊಡ್ಬೇಕಂತ ಅವರೆಲ್ಲ ನಾನು ವಿನಂತಿ ಮಾಡ್ತೀನಿ.